ಜೆ.ಎಂ ಕಾಮಗಾರಿ ವಿಳಂಬವೇಕೆ? ಸುಸ್ಥಿಯಲ್ಲಿದ್ದ ರಸ್ತೆ ಮೊದಲಿನಂತಾಗುವುದೇ? ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಾನಿಗೆ ಹೊಣೆ ಯಾರು ಎಂದು ಅರೇಹಳ್ಳಿ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಅರೇಹಳ್ಳಿ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಕಾರ್ಯಕ್ರಮದ ಪುನರ್ರಚನೆಯಾದ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಲ್ಲಿ ಟ್ಯಾಪ್ ಮೂಲಕ ಶುದ್ಧ ನೀರನ್ನು ನಿಯಮಿತವಾಗಿ ಒದಗಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಮಹತ್ವಾಕಾಂಕ್ಷಿ ಜಲ ಜೀವನ್ ಮಿಷನ್ ಯೋಜನೆ ಜಾರಿಗೆ ತಂದಿರುವುದು ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವುದಕ್ಕೆ ಉತ್ತಮ ನಿದರ್ಶನವೇ ಸರಿ. ಆದರೆ ಈ ಯೋಜನೆಯಿಂದ ಅರೇಹಳ್ಳಿ ಪಟ್ಟಣದಲ್ಲಿ ಉತ್ತಮವಾಗಿದ್ದ ವಿವಿಧ ಕಾಂಕ್ರೀಟ್ ರಸ್ತೆಗಳ ಮಧ್ಯಭಾಗ ಹಾಗೂ ಬದಿಗಳಲ್ಲಿ ಟ್ರಂಚ್ ಕೊರೆಯಿಸಿ ಪೈಪ್ ಲೈನ್ ಮಾಡಲಾಗಿದ್ದು ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸದೇ ಇದ್ದುದರಿಂದ ದಿನದಿಂದ ದಿನಕ್ಕೆ ಉತ್ತಮವಾಗಿದ್ದ ರಸ್ತೆಗಳು ಕಳಪೆಯಾಗುತ್ತಿದೆ. ಹಲವೆಡೆ ಕೆಲ ತಿಂಗಳುಗಳ ಹಿಂದೆಯೇ ರಸ್ತೆಯ ಬದಿಗಳಲ್ಲಿ ಪೈಪ್ ಜೋಡಿಸಿದ್ದು ಕಾಮಗಾರಿ ವಿಳಂಬವಾಗುತ್ತಿರುವುದರಿಂದ ದಿನನಿತ್ಯ ಓಡಾಡುವ ವಾಹನಗಳ ಚಕ್ರಕ್ಕೆ ಸಿಲುಕಿ ಎಲ್ಲಾ ಪೈಪ್ಗಳು ಹಾನಿಯಾಗುತ್ತಿದೆ. ಇನ್ನು ಮುಖ್ಯ ರಸ್ತೆಯಲ್ಲಿ ಪೈಪ್ ಅಳವಡಿಸಲು ತೆಗೆದಿರುವ ಗುಂಡಿ ಮುಚ್ಚದೆ ಓಡಾಡುವ ಮಕ್ಕಳು, ಕುರಿ ಆಕಳು ಬಿದ್ದು ಒದ್ದಾಡುವ ಸನ್ನಿವೇಶ ನಿರ್ಮಾಣವಾಗಿದೆ. ರಸ್ತೆಯ ಬದಿಗಳಲ್ಲಿ ಬೇಕಾಬಿಟ್ಟಿ ಹಾನಿಯಾಗುತ್ತಿರುವ ಪೈಪ್ಗಳಿಗೆ ಭರಿಸುವ ವೆಚ್ಚ ನಮ್ಮ ತೆರಿಗೆ ರೂಪದ ಹಣವಲ್ಲವೇ? ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ತ್ವರಿತವಾಗಿ ಮುಗಿಸಿದ್ದಾರೆ, ಹೆಚ್ಚಿನ ಹಾನಿಯಾಗುತ್ತಿರಲಿಲ್ಲ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಸಂಭಾವ್ಯ ಅನಾಹುತ ಹಾಗೂ ನಷ್ಟವನ್ನು ತಪ್ಪಿಸುವ ಸಲುವಾಗಿ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಎಂದು ಗ್ರಾಮಸ್ಥರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಕಲೆಕ್ಷನ್ ಕೊಟ್ಟಾಗ ಏನ್ ಹೋಗಾಯ್ತು, ಫಸ್ಟ್ ಕಲೆಕ್ಷನ್ ಕೊಡ್ಬೇಕಾದ್ರೆ ಪೈಪ್ ನ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡ್ಬಿಟ್ಟು ಬಾಕಿ ಇಟ್ಕೊಳ್ಬೇಕು. ಕಲೆಕ್ಷನ್ ಕೊಡ್ಬೇಕಾದ್ರೆ ಪೈಪ್ ಹಾಕ್ಬೋದಾಯ್ತು. ಸುಮ್ಮನೆ ವೇಸ್ಟೇಜ್ ಎಷ್ಟೋ ಒಂದು 15-20 ಸಾವಿರ ಅಡಿ ಪೈಪ್ ವೇಸ್ಟೇಜ್ ಆಗಿದೆ. ಇಲ್ಲೇ ಬೇರೆ ಬೀದಿಗೆ ಹೇಳ್ತಲ್ಲ ನಾನು ಹೆಚ್ಚು ಕಡಿಮೆ 1.5 ತಿಂಗಳ ಹಿಂದೆ ಆಗಿರುವಂತ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಜೆ.ಎಂ ಅವರು ಏನು ಹೊಸ ನೀರಿನ ಕಲೆಕ್ಷನ್ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಪೈಪ್ ಎಲ್ಲ ಗುಂಡಿಯೆಲ್ಲ ತೆಗಿಬೇಕಾದ್ರೆ ಇದು ಒಂದು ನ್ಯಾಷನಲ್ ಪೈಪ್ ಇರುತ್ತೆ, ಈ ಊರಿಗೆ ಅದು ನೀರು ಹೋಗುತ್ತೆ. ಆ ಪೈಪ್ ಒಡೆದೋಗಿದೆ. ಸುಮಾರು 1.5 ತಿಂಗಳುಗಳ ಕಾಲ ಆಯಿತು. ಇದನ್ನ ಗುಂಡಿ ತೆಗೆದ್ಬಿಟ್ಟು ಅದಕ್ಕೆ ಸೇಫ್ಟಿನೂ ಮಾಡಿರಲಿಲ್ಲ. ಇಲ್ಲಿ ನೀರು ಸೇರಿಕೊಂಡು ಕುರಿ ಬಿದ್ದಿತ್ತು, ಹಾಗೆ ಒಂದು ಎಮ್ಮೆ ಬಿದ್ದಿತ್ತು. ಮತ್ತೆ ಮೊನ್ನೆ ನಮ್ಮ ಫಾರೂಕ್ ಬೈರವರು ಮಗಳು ಬಿದ್ದಿದ್ದಾರೆ. ಇದಕ್ಕೆ ಯಾವುದೇ ಥರದ ಸೇಫ್ಟಿ ಮಾಡಿಲ್ಲ. ಆಮೇಲೆ 1.5 ತಿಂಗಳು ಏನಕ್ಕೆ ಬೇಕು ಇವರಿಗೆ? 1.5 ತಿಂಗಳ ಕಾಲ ಒಂದು ಕೆಲಸ ಮಾಡೋಕ್ಕೆ ಆಗಿಲ್ಲ. ಸುಮಾರು 11 ಸಲ ತೆಗೆದಿದ್ದಾರೆ ಮುಚ್ಚಿದ್ದಾರೆ. ಅಂದರೆ ಪೈಪ್ನ ರೆಡಿ ಮಾಡೋಕ್ಕೆ ಒಂದು ಸರಿಯಾದ ಟೆಕ್ನಿಷಿಯನ್ ಕೂಡ ಇವರಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಇಲ್ಲಿಯ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ಯಾರು ಕೂಡ ಬಂದು ಈ ಕಡೆ ತಲೆ ಹಾಕ್ತಾ ಇಲ್ಲ. ಹಾಗೆ ಜೆ.ಎಂ ಯಾರು ಕಾಂಟ್ರಾಕ್ಟ್ ಇದ್ದಾರೆ, ಆಮೇಲೆ ಯಾರು ಕೆಲಸ ಮಾಡೋರಿದ್ದಾರೆ, ಅವ್ರಿಗೆಲ್ಲ ಹೇಳಿದ್ರು ಯಾರು ಕೂಡ ತಲೆ ಕೆಡಿಸ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ಗುಂಡಿನ ಮುಚ್ತಾ ಇದೀವಿ. ಆಮೇಲೆ ಇವಾಗ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಪೈಪ್ನ ರೆಡಿ ಮಾಡೋಕ್ಕೋಸ್ಕರ. ಆದರೆ ನಾವು ಬೇಡ ರೆಡಿ ಮಾಡೋದು, ಯಾಕಂತ ಹೇಳಿದ್ರೆ ಬಿಚ್ಚಿದ್ರೆ ಮತ್ತೆ ಫುಲ್ ಪರ್ಫೆಕ್ಟ್ ಆಗಿ ರೆಡಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಕ್ ಬಿಡಲ್ಲ ಅಂತ ಹೇಳಿದ್ವಿ. ಏನು ಸಾರ್ವಜನಿಕ ತೊಂದರೆ ಕೊಡಬೇಕು ನಮ್ಮ ಉದ್ದೇಶ ಅಲ್ಲ. ಇಲ್ಲಿ ಗುಂಡಿ ತೋಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. 1.5 ತಿಂಗಳಿಂದ ಯಾರು ಕೂಡ ಇದ್ರದ್ದು ಒಂದು ಜವಾಬ್ದಾರಿ ತಗೋತಾ ಇಲ್ಲ. ಈಗ ಕೆಲಸ ಮಾಡೋಕೆ ಇವ್ರುಗಳು ಬಂದಿದ್ದಾರೆ, ಆದ್ರೆ ಜವಾಬ್ದಾರಿ ಯಾರು ತಗೋತಾರೆ? ನಾವು ಮಾಡ್ತೀವಿ ಅನ್ನೋ ಒಂದು ಜವಾಬ್ದಾರಿ ಯಾರು ತಗೊಳಕ್ ಮುಂದೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಜವಾಬ್ದಾರಿ ತಗೋಬೇಕು. 3 ದಿನದೊಳಗೆ ಕೆಲಸ ಕಂಪ್ಲೀಟ್ ಆದ್ರೆ ಮಾತ್ರ ಇದಕ್ಕೆ ಕೈ ಹಾಕಕ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಇವತ್ತು ಕೆಲಸ ನಿಲ್ಸಿದ್ವಿ. ರೋಡ್ ಸುತ್ತಮುತ್ತ ಹೆಂಗಿತ್ತು ರೋಡು? ಆಮೇಲೆ ಈ ಜೆ.ಎಂ ಅವರು ಏನು ಕೆಲಸ ಮಾಡ್ತಾ ಇದಾರಲ್ಲ, ಈಗ ಎಲ್ಲಾ ಕಡೆ ಗುಂಡಿ ತೋಡಿ ಏನು ಕವರಿಂಗ್ ಬ್ಲಾಕ್ ಏನಿದೆ ಇದು ಇಂಟರ್ಲಾಕ್ಸ್ ಎಲ್ಲ, ಈ ಇಂಟರ್ಲಾಕ್ಸ್ ಎಲ್ಲ ಹಂಗೆ ತೆಗೆದು ಬಿಸಾಕಿದ್ದಾರೆ. ಮತ್ತೆ ಅದೇ ತರ ಇವರು ಕೆಲಸ ಎಲ್ಲ ಮುಗಿದ್ಮೇಲೆ ಇಂಟರ್ಲಾಕ್ಸ್ ಎಲ್ಲ ಮತ್ತೆ ಹಾಕ್ತಾರ. ಆಮೇಲೆ ಪೈಪ್ಗಳನ್ನ ಬಿಟ್ಟಿದ್ದಾರೆ, ಹೆಚ್ಚು ಕಡಿಮೆ ಒಂದೊಂದು 20 ಅಡಿ 10 ಅಡಿ ಪೈಪ್ ಬಿಟ್ಟಿದ್ದಾರೆ. ಎಲ್ಲಾದ್ರೂ ವೆಹಿಕಲ್ಸ್ ಎಲ್ಲ ಹೋಗಿ ನುಚ್ಚುನೂರಾಗ್ಬಿಟ್ಟಿದೆ. ಅದನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋ ಒಂದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾರೋ ಉದ್ದೇಶ ಏನಂತಂದ್ರೆ ಎಲ್ಲ ಕಡೆ 100% ಕರೆಕ್ಟಾಗಿ ಕೆಲಸ ಆಗಬೇಕು. ಇದು ಸಾರ್ವಜನಿಕರ ದುಡ್ಡಲ್ಲ ಸರ್, ಇದು ಸಾರ್ವಜನಿಕ ಗೌರ್ಮೆಂಟ್ ಪೇ ಮಾಡ್ತಾ ಇದ್ದಾರೆ. ಯಾಕೆ ದುಡ್ಡು? ನಮ್ಮ ಟ್ಯಾಕ್ಸಿಂದಾನೇ ಬರೋದಲ್ಲ ಅದು. ಸಾರ್ವಜನಿಕ ದುಡ್ಡು ಇನ್ನು ಅನಾವಶ್ಯಕವಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೆಲಸ ನಿಲ್ಸಿದ್ವಿ. ಅವ್ರು 100% ಕರೆಕ್ಟಾಗಿ ಕೆಲಸ ಮಾಡ್ಕೊಳ್ಬೇಕು ಅನ್ನೋ ಜವಾಬ್ದಾರಿ ಯಾರಾದರೂ ತಗೋಬೇಕು.